ನಮಸ್ಕಾರ ಸ್ನೇಹಿತರೆ, ಇಂದಿನ ಸಂಚಿಕೆಯಲ್ಲಿ ನಾವು ಶೇರ್ ಹೋಲ್ಡಿಂಗ್ ಅಂದರೆ ಏನು ಅಂತ ತಿಳಿದುಕೊಳ್ಳೋಣ. ಶೇರ್ ಹೋಲ್ಡಿಂಗ್ ಅಂದರೆ ಷೇರು ಹಿಡುವಳಿ ಎಂದು ಅರ್ಥ. ಅಂದರೆ ಒಬ್ಬ ವ್ಯಕ್ತಿ ಅಥವಾ ಸಂಸ್ಥೆಯು ಒಂದು ಕಂಪನಿಯ ನಿರ್ದಿಷ್ಟ ಸಂಖ್ಯೆಯ ಷೇರುಗಳನ್ನು ಹೊಂದಿರುವುದು. ಕನ್ನಡದಲ್ಲಿ ಇದನ್ನು ಷೇರುಗಳ ಮಾಲೀಕತ್ವ ಅಥವಾ ಷೇರುಗಳ ಹಿಡುವಳಿ ಎಂದು ಹೇಳಬಹುದು. ಈ ಷೇರು ಮಾಲೀಕತ್ವ ಎಂದರೆ ಏನು? ಬನ್ನಿ ತಿಳಿಯೋಣ. ಒಂದು ಕಂಪನಿಯು ತನ್ನ ಬಂಡವಾಳವನ್ನು ಸಾರ್ವಜನಿಕವಾಗಿ ಮಾರಾಟ ಮಾಡುವಾಗ ಅದನ್ನು ಸಣ್ಣ ಭಾಗಗಳಾಗಿ ವಿಂಗಡಿಸುತ್ತದೆ. ಈ ಪ್ರತಿಯೊಂದು ಭಾಗವನ್ನು ಷೇರು ಎಂದು ಕರೆಯಲಾಗುತ್ತದೆ. ನಾವು ಈ ಷೇರುಗಳನ್ನು ಖರೀದಿ ಮಾಡಿದಾಗ ಆ ಕಂಪನಿಯ ಭಾಗಶಃ ಮಾಲೀಕರಾಗಿರುತ್ತವೆ, ಅಂದರೆ ಓನರ್ ಆಗ್ತವೆ. ನೀವು ಎಷ್ಟು ಷೇರುಗಳನ್ನು ಹೊಂದಿರುತ್ತೀರೋ ಆ ಕಂಪನಿಯಲ್ಲಿ ನಿಮ್ಮ ಮಾಲೀಕತ್ವ ಅಷ್ಟೇ ಹೆಚ್ಚಿರುತ್ತದೆ. ಈ ಷೇರು ಮಾಲೀಕತ್ವದ ಮಹತ್ವ ಬನ್ನಿ ತಿಳಿಯೋಣ. ಷೇರುಗಳನ್ನು ಹೊಂದುವ ಮೂಲಕ ನೀವು ಆ ಕಂಪನಿಯ ಮಾಲೀಕತ್ವವನ್ನು ಪಡೆಯುತ್ತೀರಿ. ಕಂಪನಿಯು ಲಾಭ ಗಳಿಸಿದಾಗ ನೀವು ಅದರ ಒಂದು ಭಾಗವನ್ನು ಲಾಭದ ರೂಪದಲ್ಲಿ ಪಡಿಬೋದು. ಮತದಾರರ ಹಕ್ಕು ಅಂದರೆ ವೋಟಿಂಗ್ ಪವರು ಸಹ ನಿಮಗೆ ಇದರಲ್ಲಿ ದೊರೆಯುತ್ತದೆ. ನೀವು ಷೇರುಗಳನ್ನು ಹೊಂದಿದ್ದರೆ ಕಂಪನಿಯ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ನಿಮಗೆ ಮತದಾನದ ಹಕ್ಕು ಇರುತ್ತದೆ. ಕಾಲಕ್ರಮೇಣ ಕಂಪನಿ ಬೆಳೆಯುತ್ತಾ ಹೋದಂತೆ ಅದರ ಷೇರುಗಳ ಮೌಲ್ಯವು ಹೆಚ್ಚಾಗುತ್ತದೆ. ಇದರಿಂದಾಗಿ ನಿಮ್ಮ ಹೂಡಿಕೆ ಮೌಲ್ಯವು ಹೆಚ್ಚಿಸಿ ನೀವು ಲಾಭ ಗಳಿಸಬಹುದು. ಈ ಷೇರು ಹೋಲ್ಡಿಂಗ್ನಲ್ಲಿರುವ ವಿಧಗಳನ್ನು ತಿಳಿಯೋಣ ಬನ್ನಿ. ಅಂದರೆ ಶೇರ್ ಹೋಲ್ಡಿಂಗ್ ಟೈಪ್ಸ್. ವೈಯಕ್ತಿಕ ಮಾಲೀಕತ್ವ ಅಂದರೆ ಇಂಡಿವಿಜುವಲ್ ಹೋಲ್ಡಿಂಗ್, ಅಂದರೆ ಒಬ್ಬ ವ್ಯಕ್ತಿ ತನ್ನ ಹೆಸರಿನಲ್ಲಿ ಷೇರುಗಳನ್ನು ಖರೀದಿಸಬಹುದು. ಎರಡನೇದಾಗಿ ಸಾಂಸ್ಥಿಕ ಮಾಲೀಕತ್ವ ಅಂದರೆ ಇನ್ಸ್ಟಿಟ್ಯೂಷನಲ್ ಹೋಲ್ಡಿಂಗ್ಸ್, ಅಂದರೆ ಮ್ಯೂಚುವಲ್ ಫಂಡ್ಗಳು, ವಿದೇಶಿ ಹೂಡಿಕೆದಾರರು, ಬ್ಯಾಂಕ್ಗಳು, ವಿಮಾ ಕಂಪನಿಗಳು ಷೇರುಗಳನ್ನು ಖರೀದಿಸುವುದು. ಈ ಸಂಸ್ಥೆಗಳು ಭಾರಿ ಪ್ರಮಾಣದಲ್ಲಿ ಹೂಡಿಕೆ ಮಾಡೋದರಿಂದ ಮಾರುಕಟ್ಟೆಯ ಮೇಲೆ ದೊಡ್ಡ ಪ್ರಭಾವ ಬೀರುತ್ತದೆ. ಮೂರನೇದಾಗಿ ಪ್ರವರ್ತಕರ ಹಿಡುವಳಿ ಅಂದರೆ ಪ್ರಮೋಟರ್ ಹೋಲ್ಡಿಂಗ್. ಕಂಪನಿಯನ್ನು ಪ್ರಾರಂಭಿಸಿದ ಅಥವಾ ಅದನ್ನು ನಡೆಸುತ್ತಿರುವ ಸಂಸ್ಥಾಪಕ ಮಾಲೀಕರು ಇದನ್ನು ಕಂಪನಿಯ ನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ನೀವು ಡಿಮ್ಯಾಟ್ ಖಾತೆ ಹೊಂದಿಲ್ಲದಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಲಿಂಕನ್ನು ಕೊಟ್ಟಿರ್ತೇವೆ, ಅದನ್ನು ಬಳಸಿ